ವಿದ್ಯಾರ್ಥಿಯಾದ ಯಶಸ್ವಿನಿ ಅಂತ ಮಗು ಗೋಲ್ಡ್ ಮೆಡಲ್ ತಗೊಂಡಿದೆ. ಹಾಗೂ ಸುಮಯ ಅಂತ ಮಗು MCAನಲ್ಲಿ 4ನೇ ರ್ಯಾಂಕ್ ತಗೊಂಡಿದೆ. ರಚನಾ ಅಂತ ಮಗು MBAನಲ್ಲಿ 5ನೇ ರ್ಯಾಂಕ್ ತಗೊಂಡಿದೆ. ಸೊ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೆಳಗಡೆ ಈಗ ಸುಮಾರು 300 ಕಾಲೇಜುಗಳಿದೆ. ಆಮೇಲೆ ಎಲ್ಲ ಯೂನಿವರ್ಸಿಟಿಗಳಿಗೂ ಕಂಪೇರ್ ಮಾಡಿದ್ರೆ ಅತ್ಯಂತ ಸ್ಟ್ರೆಂತ್ ಜಾಸ್ತಿ ಹೊಂದಿರತಕ್ಕಂಥ ಯೂನಿವರ್ಸಿಟಿ ಇಂದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಲಿ ಈ 3 ರ್ಯಾಂಕು ಒಟ್ಟಿಗೆ ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಕಾಲೇಜಿಗೂ ಕೂಡ ಬಹಳ ಸಂತೋಷದ ವಿಷಯ. ಇನ್ನೊಂದೇನೆಂದರೆ ಎಲ್ಲ ಮಕ್ಕಳು ಸಾಮಾನ್ಯ ಕುಟುಂಬಗಳಿಂದ ಬಂದವರು. ಈಗ ಯಶಸ್ವಿನಿ ಗೌರಿಬಿದನೂರು ನಿವಾಸಿ ಮಾರನಹಳ್ಳಿ ಅಂತ ಪ್ಲೇಸಿಂದ ಬಂದಿದ್ದಾಳೆ. ಅವ್ರ ತಂದೆ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸುಮಯ ಅನ್ನೋ ಮಗು MCA ಮಾಡುವಾಗಲೇ ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ತನ್ನ ಫೀಸನ್ನು ತಾನೇ ಕಟ್ಕೊಂಡು MCA ಮಾಡಿಕೊಂಡ್ಲು. ಅಂಥ ಮಗು ರ್ಯಾಂಕ್ ತಂದಿದೆ ಅಂದರೆ ಅವರ ಸ್ವಂತ ಎಫರ್ಟ್ಸಿಂದ ಅವರು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಈಗ ಅದೇ ಮಗು ಟೀಚಿಂಗ್ ಪ್ರೊಫೆಷನ್ನ ತೊಗೊಂಡಿದೆ. ಈ 3 ರ್ಯಾಂಕ್ ತೊಗೊಂಡಿರ್ತಕ್ಕಂಥ ಮಕ್ಕಳು ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಕೂಡ ಆಗಿದೆ ಅವರಿಗೆ. ಯಶಸ್ವಿನಿಗೆ ಬಿಗ್ 4 ಕಂಪನಿಗಳಲ್ಲಿ ಒಂದಾದ ಅರ್ನ್ಸ್ಟ್ ಆ್ಯಂಡ್ ಯಂಗಲ್ಲಿ ಒಂದು ಒಳ್ಳೆ ಪೊಸಿಷನ್ ಆಗಿದೆ. ಆ ಮಗುಗೆ ಕಾಲೇಜಿಂದನೇ ಪ್ಲೇಸ್ಮೆಂಟ್ ಆಗಿದೆ. ಸುಮಯ ನಾನು ಟೀಚಿಂಗಿಗೆ ಹೋಗ್ತೀನಿ ಅಂತ ತುಂಬ ಇಷ್ಟ ಇತ್ತು ಮಗುಗೆ, ಹಾಗಾಗಿ ಸುಮಯ ಟೀಚಿಂಗಿಗೆ ಹೋಗಿದ್ದಾಳೆ. ರಚನಾ ಅನ್ನೋ ಮಗು ಮತ್ತೆ ಕಾಲೇಜಿಂದನೇ ಪ್ಲೇಸ್ಮೆಂಟ್ ಆದ ಫಿಡಿಲಿಸ್ ಅಂತ ಕಂಪನಿನಲ್ಲಿ ಅವಳಿಗೂ ಕೆಲಸ ಆಗಿದೆ. ಹೀಗೆ ಹೆಣ್ಣು ಮಕ್ಕಳು ಸದಾ ಆ ಡೆಡಿಕೇಶನ್ನು ಕಮಿಟ್ಮೆಂಟು ಇಟ್ಕೊಂಡು ಕೆಲಸ ಮಾಡ್ತಾ ಅದರ ಜೊತೆಗೆ ಕಾಲೇಜಿನ HODಗಳು ಅವರ ಅಧ್ಯಾಪಕ ವೃಂದದವರು ಎಲ್ಲರೂ ಅವರಿಗೆ ಸಹಾಯ ಮಾಡಿ ಇಂದು ಇವರು ತಂದಿರತಕ್ಕಂಥ ಈ 3 ರ್ಯಾಂಕುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೂ ಹಾಗೂ ಕಾಲೇಜಿಗೂ ಕೂಡ ಹೆಮ್ಮೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೇನೆ. ಕೆಲವಾರು ಅಂದರೆ ಕೋರ್ಸ್ಗಳಲ್ಲಿ 100% ರಿಸಲ್ಟ್ ಇದೆ, ಯಾವುದರಲ್ಲೂ 95% ಕಡಿಮೆ ರಿಸಲ್ಟ್ ಇಲ್ಲ. ಬಟ್ ರಿಸಲ್ಟ್ ಒಂದೇ ಅಲ್ಲದೆ ಅದರ ಜೊತೆಗೆ ಮಕ್ಕಳಿಗೆ ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ ಇರ್ಬೋದು, ಕರಿಕ್ಯುಲರು, ಎಕ್ಸ್ಟ್ರಾ ಕರಿಕ್ಯುಲರು. ಈಗ ರೀಸೆಂಟಾಗಿ ನಮ್ಮದೇ ಕಾಲೇಜಿಂದ 3 ಮಕ್ಕಳು ಇಂಟರ್ನ್ಯಾಷನಲ್ ಟಾರ್ಗೆಟ್ ಬಾಲಿಗೆ ಹೋಗಿ ನೇಪಾಳದಲ್ಲಿ ಆಡಿಕೊಂಡು ಇಂಡಿಯಾಗೆ ಗೋಲ್ಡ್ ಮೆಡಲ್ ತೊಗೊಂಡು ಬಂದರು. ಹಾಗೆ ಕಲ್ಚರಲ್ಸ್ ಅಂತ ಪ್ರೋಗ್ರಾಮ್ಸ್ ಬಂದರೆ ಹೊರಗಡೆ ಸುಮಾರು ಕಾರ್ಯಕ್ರಮಗಳು ಮಕ್ಕಳು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಸಾಮಾಜಿಕ ಕಳಕಳಿ ವಿಚಾರಗಳ ಮೇಲೆ ಅಂದರೆ ಪ್ಲಾಸ್ಟಿಕ್ಕು, ಡ್ರಗ್ಸು ಈ ಥರದ ಮೇಲೆ ಬೀದಿ ನಾಟಕಗಳನ್ನ ಮಾಡಿದ್ರು. ಅದೆಲ್ಲ ಕಾಲೇಜಲ್ಲೇ ಟ್ರೈನಿಂಗ್ಸ್ ಕೊಡ್ತೀವಿ. ಪ್ರತಿ ಸೆಮಿಸ್ಟರು ಮಕ್ಕಳಿಗೆ ಪಾಠದ ಜೊತೆಗೆ ಟ್ರೈನಿಂಗ್ಸ್ ಇರುತ್ತೆ, ಅಂದರೆ ಎಲ್ಲನೂ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ಸ್ ಇರುತ್ತೆ. ಹಾಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇರುತ್ತೆ. ಮತ್ತು ಮಕ್ಕಳ ಅಂದರೆ ಸರ್ವತೋಮುಖ ಬೆಳವಣಿಗೆ ಅಂತ ಬಂದರೆ ಬರೀ ಪಾಠ ಒಂದೇ ಇರಲ್ಲ, ಮಕ್ಕಳ ಅಭಿರುಚಿ ಏನಿರುತ್ತೆ ಅದನ್ನು ಟೀಚರ್ಸು ಅಂದರೆ ಮೆಂಟರ್ಸ್ ಅಂತ ಏನಿರ್ತಾರೆ ಅವ್ರ ಮಕ್ಕಳ ಜೊತೆಗೆ ಮಾತಾಡಿ ಅದಕ್ಕೆ ಅವ್ರಿಗೇನು ಅಂದರೆ ಸಮಯಕ್ಕನುಸಾರವಾಗಿ ಏನು ಅವರಿಗೆ ಗೈಡ್ ಮಾಡಬೇಕು ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಟೀಚರ್ಸು. ಸೊ ಹಾಗಾಗಿ ಒಂದು ಮಗುವಿನ ಸಂಪೂರ್ಣ ಅಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಪರಿಪೂರ್ಣವಾದ ಒಂದು ಪರಿಸರ ಮತ್ತು ಅವಶ್ಯಕತೆಗಳೇನಿದೆ ಎಲ್ಲವನ್ನು ನಾವು ಮೀಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೆಳಗಡೆ ಸುಮಾರು 300 ಕಾಲೇಜ್ ಅಂತ ನಾನು ಏನು ಹೇಳಿದೆ, ಅದು ಸಿಟಿ ಲಿಮಿಟ್ಸ್ ಕೂಡ ಇದೆ. ಅಂದರೆ ಈಗ ನಮಗೆ ಇಂದಿರಾನಗರ್ವರೆಗೂ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಬಾಗೇಪಲ್ಲಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಇದೆಲ್ಲ ಬರೋದು. ಇಷ್ಟು ಅಂದರೆ 300 ಕಾಲೇಜುಗಳು ಇಷ್ಟು ದೊಡ್ಡದಾಗಿ ವ್ಯಾಪಿಸ್ಕೊಂಡಿರ್ತಕ್ಕಂಥ BNU ಕೆಳಗಡೆ ಒಂದೇ ಕಾಲೇಜಿಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ 3 ರ್ಯಾಂಕು ಹೆಣ್ಮಕ್ಳು ತಂದಿರೋದು ಭಾಳ ಸಂತೋಷಕರ ವಿಚಾರ ಅಂತ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವೇನ ಹೇಳ್ತೀರಾ ಸರ್? ಯಶಸ್ವಿನಿ ಅಲ್ಲ 97 ಪಾಯಿಂಟ್ ಇದೆ ಇದರಲ್ಲಿ ಅಲ್ಲಿ ಇಷ್ಟು ಬಿಟ್ಟಿತ್ತಲ್ಲ. ಹೌದು ಸರ್, ಗೌರಿಬಿದನೂರು MC 1 ನಿಮಿಷ ಸರ್. ಹಾಂ 24 6 ಸೆಮಿಸ್ಟ್ರಿಂದ 4200ಕ್ಕೆ 4084 ಅಂಕಗಳು ತಗೊಂಡಿದ್ದಾರೆ. 4200ಗೆ 4084 ಒಟ್ಟು 6 ಸೆಮಿಸ್ಟರ್ ಅಗ್ರಿಗೇಟ್. ಯಶಸ್ವಿನಿ ಹಾಗೆ ಸುಮಯ 80 ಟೋಟಲ್ ಮಾರ್ಕ್ಸ್ 2377 ತಗೊಂಡಿದ್ದಾರೆ ಸರ್. ಸುಮಯ 2700 ಅಂಕಗಳಿಗೆ 2377 ತಗೊಂಡಿದ್ದಾಳೆ. 77 2377 2 ಹಾಂ
ಹೌದು ಸರ್. MBA 700 ಅಂಕಗಳಿಗೆ 2288 ಅಂಕಗಳನ್ನ ತಗೊಂಡಿದ್ದಾರೆ. ಪರ್ಸೆಂಟೇಜ್ ಬಂದು 84.74. ಇಲ್ಲ, ಒಂದು MBA, ಒಂದು BBA ಫಸ್ಟ್ ರ್ಯಾಂಕ್ ಯಶಸ್ವಿನಿ, MBA ನಲ್ಲಿ 5th ರ್ಯಾಂಕು, MCA ನಲ್ಲಿ 4th ರ್ಯಾಂಕ್. ಪರ್ಸೆಂಟೇಜಸ್ ಇದೆ ನಮ್ಮ ವಿಶ್ವವಿದ್ಯಾಲಯದ ಅನೌನ್ಸ್ ಮಾಡಿದ್ದಾರೆ.